ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಯಾವ ಕ್ಷಣದಲ್ಲಾದರೂ ಅರೆಸ್ಟ್ ಆಗಬಹುದು ಪೋಕ್ಸೋ ಕೇಸ್ನಲ್ಲಿ. ಪೋಕ್ಸೋ ಅಂದರೆ ಅಪ್ರಾಪ್ತರ ಮೇಲೆ ಲೈಂಗಿಕ ದೌರ್ಜನ್ಯದ ಪ್ರಕರಣ. ಯಾವ ಕ್ಷಣದಲ್ಲಾದರೂ ಅರೆಸ್ಟ್ ಆಗ್ಬೋದು. ನ್ಯಾಯಾಲಯದಿಂದ ಇವತ್ತು ಅವ್ರ ಮೇಲೆ ಅರೆಸ್ಟ್ ವಾರಂಟ್ ಆಗಿದೆ. ನಿಮ್ಮ ದರ್ಶನ್ ಕೇಸ್ ಹೇಳಿದ ರೀತಿಯಲ್ಲಿ ಈ ಕೇಸನ್ನು ಒಂದು ಸಲ ಹೇಳ್ಬಿಡ್ತೀನಿ. ಫೆಬ್ರವರಿ 2ನೇ ತಾರೀಕು ಒಬ್ಬ ಮಹಿಳೆ ಪೋಕ್ಸೋ ಆಗಿರೋದ್ರಿಂದ ಹೆಚ್ಚಿನ ವಿವರಗಳನ್ನು ಕೊಡೋ ಹಾಗಿಲ್ಲ. ಯಡಿಯೂರಪ್ಪನವರು ಮನೆಗೆ ಬರ್ತಾಳೆ. 10 ಹಲವು ರೀತಿಯ ದೂರುಗಳಿದ್ದವು. ನಾನು ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆ್ಯಕ್ಷನ್ ಆಗ್ತಾಯಿಲ್ಲ, ನನಗೆ ಯಾರಿಂದನೂ 5,000 ಕೋಟಿ ದುಡ್ಡು ಬರಬೇಕು, ಅದು ಬರ್ತಾಯಿಲ್ಲ, ಅದನ್ನು ಕೊಡಿಸಿ, ಹಂಗೆ ಮಾಡಿಸಿ ಹಿಂಗೆ ಮಾಡಿಸಿ ಅಂತ. ಯಡಿಯೂರಪ್ಪನವ್ರು ಮನೆಯೊಳಗೆ ಹೋಗ್ತಾಳೆ. ಯಾಕೆ ಜೊತೆಗೆ ಮಗಳನ್ನ ಕರ್ಕೊಂಡು ಹೋಗಿರ್ತಾಳೆ, 16 ವರ್ಷ ಮಗಳಿಗೆ. ಹೋಗಿ ವಾಪಸ್ ಬರ್ತಾಳೆ. ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಹೋಗ್ತಾಳೆ. ಹೋಗಿ ಜಗಳ ಮಾಡ್ತಾಳೆ. ನೀವು ನನ್ನ ಮಗಳ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ರಿ, ಹಿಂಗೆ ಯಾಕೆ ಮಾಡಿದ್ರಿ ಅಂತ. 2ನೇ ಸಲ ಒಳಗೆ ಹೋಗುವಾಗ ಕೈಯಲ್ಲಿ ಮೊಬೈಲ್ ಆನ್ ಮಾಡ್ಕೊಂಡು ಹೋಗಿರ್ತಾಳೆ ಆಕೆ. ಯಡಿಯೂರಪ್ಪನವರು ಅದು ಇದು ಏನಾಗಬೇಕಮ್ಮ ನಿಮಗೆ, ನನಗೆ ನ್ಯಾಯ ಕೊಡಿಸಿ, ನನಗೆ ಇದು ಬರಬೇಕು, ಅದಾಗಬೇಕು ಎಲ್ಲ ಹೇಳಿದಾಗ ಕಮಿಷನರ್ಗೊಂದು ಫೋನ್ ಮಾಡಿ ಇವ್ರು ಬರ್ತಾರೆ, ಒಂಚೂರು ಅಟೆಂಡ್ ಮಾಡಿ ಅಂತಾರೆ. ಆ ಮಹಿಳೆ ಹೋಗ್ತಾಳೆ ಅಲ್ಲಿಗೆ. ಫೋಟೋ ತೆಗೆಸ್ಕೊಂಡು, ಯಡಿಯೂರಪ್ಪನವ್ರ ಜೊತೆಗೆ ಫೋಟೋ ತೆಗೆಸ್ಕೊಂಡು ಅದಾಗಿ 3 ದಿವಸ ಆದಮೇಲೆ ಮತ್ತೆ ಬರ್ತಾಳೆ. ಮತ್ತೊಂದು ಸಲ ಮಾತುಕತೆಯಾಗಿ ಫೋಟೋ ತೆಗೆಸ್ಕೊಂಡು ಹೋಗ್ತಾಳೆ. ಇದು ಫೆಬ್ರವರಿ, ನಾನು ಹೇಳೋದು ಫೆಬ್ರವರಿಯಲ್ಲಾಗಿದ್ದಿದ್ದು. 19ನೇ ತಾರೀಕು ಆ ಹೆಣ್ಣುಮಗಳು ಫೇಸ್ಬುಕ್ ಲೈವ್ ಬಂದು ನನ್ನ ಮಗಳ ಮೇಲೆ ಯಡಿಯೂರಪ್ಪನವರು ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅವರ ಮನೆಯಲ್ಲಿ. ಇದೆಲ್ಲ ಮಧ್ಯಾಹ್ನದ ಹೊತ್ತಿನಲ್ಲಿ ಆಗಿರುತ್ತೆ. ಮನೆಯಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅಂತ ಫೇಸ್ಬುಕ್ ಲೈವ್ನಲ್ಲಿ ಹೇಳ್ತಾಳೆ. ಫೆಬ್ರವರಿ 19ನೇ ತಾರೀಕು. ಯಡಿಯೂರಪ್ಪನವ್ರ ಕಡೆಯವರು ಗಾಬರಿಯಾಗಿ ಹೋಗ್ತಾರೆ, ಏನಾಗಿದೆ ಅಂತ. ಅವರು ಆಕೆ ಎಲ್ಲ ಹೇಳ್ತಾಳೆ. ನಾನು ಕೇಸ್ನಲ್ಲಿ ಇರೋದನ್ನು ಹೇಳ್ತಾ ಇದ್ದೀನಿ, ನಿಮಗೆ ಕ್ರೊನಾಲಜಿಯಲ್ಲಿ ಹೇಳ್ತಾ ಇದ್ದೀನಿ. ಅದಾದ ಮೇಲೆ ಆಕೆ ನನಗೆ 2 ಲಕ್ಷ ರೂಪಾಯಿ, ನನಗೆ 5,000 ಕೋಟಿ ಬರಬೇಕು, ಅರ್ಜೆಂಟಿಗೆ 2 ಲಕ್ಷ ದುಡ್ಡು ಬೇಕಾಗಿದೆ, ಸಾಲ ಅಂತ ಕೊಡಿ, ವಾಪಸ್ ಕೊಡ್ತೀನಿ ಅಂತ. ಅದು ಮೆಸೇಜ್ ಚಾಟ್ ಇದೆ ಅಂತ ಹೇಳ್ತಾರೆ. ಇವ್ರು ಹೋದಾಗ ಕೊಟ್ಟು ಏನೋ ವಿಡಿಯೋ ಡಿಲೀಟ್ ಮಾಡು ಅಂದರು. ಎಲ್ಲ ಆಯಿತು, ವಿಡಿಯೋ ಡಿಲೀಟ್ ಮಾಡು, ನೀನೇನು ರೆಕಾರ್ಡ್ ಮಾಡು. ಅಷ್ಟೊತ್ತಿಗಾಗಲಿ ಆ ವಿಡಿಯೋ ಪಬ್ಲಿಕ್ ಡೊಮೇನ್ನಲ್ಲಿದೆ, ನೀವು ಕೂಡ ನೋಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಫೆಬ್ರವರಿ 19ಕ್ಕೆ ಇಷ್ಟಾಗತ್ತೆ. ಮಾರ್ಚ್ 15ನೇ ತಾರೀಕು ಆ ಹೆಣ್ಣು ಮಗಳು ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಕೊಡ್ತಾಳೆ. ಯಡಿಯೂರಪ್ಪನವರು ಫೆಬ್ರವರಿ 2ನೇ ತಾರೀಕು ತಮ್ಮ ಮನೆಯಲ್ಲಿ ನನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅಂತ ಕೇಸ್ ಕೊಡ್ತಾಳೆ. FIR ಆಗುತ್ತದು. ಮಾರನೇ ದಿವಸ ಆ ಕೇಸನ್ನು CIDಗೆ ವರ್ಗಾವಣೆ ಮಾಡಲಾಗುತ್ತೆ. ಮಾರ್ಚ್ 15ನೇ ತಾರೀಕು CIDಗೆ ಹೋಗುತ್ತೆ. ಮಾರ್ಚ್ 28ನೇ ತಾರೀಕು ಅಷ್ಟರಲ್ಲಾಗಲೇ CID ಅವರು ಮನೆಗೆ ಬಂದು ಮನೆ ಮಹಜರ್ ನಡೆಸಿ ಎಲ್ಲಿ ಏನಾಯಿತು ಆಕೆಯ ವರ್ಷನ್ ಕೇಳ್ಕೊತಾರೆ. ಜೊತೆಗೆ ಯಾರ್ಯಾರಿದ್ರು, ಆವಾಗ ಗನ್ಮ್ಯಾನ್ ಇದ್ದ, ಮನೆಯಲ್ಲಿ ಅಡುಗೆಯವರಿದ್ದರು, ಯಡಿಯೂರಪ್ಪನವರ ಭೇಟಿಗೆ ಬಂದಂಥ ಪತ್ರಕರ್ತರಿದ್ದರು, ಇತ್ಯಾದಿ ಎಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗ್ತಾರೆ. 28ನೇ ತಾರೀಕು ಯಡಿಯೂರಪ್ಪನವ್ರಿಗೆ ನೋಟಿಸ್ ಕೊಡ್ತಾರೆ, 14 ದಿನಗಳ ಒಳಗೆ ನೀವು ವಿಚಾರಣೆಗೆ ಬರಬೇಕು ಅಂತ. ಅದಾದ ಮೇಲೆ 5ನೇ ತಾರೀಕು ಯಡಿಯೂರಪ್ಪನವರು CID ಅವ್ರಿಗೆ ಹೇಳ್ತಾರೆ, ನಾನು ವಿಚಾರಣೆಗೆ ಬರ್ತೀನಿ ಇವತ್ತು ಅಂತ. CID ಅವರು ಇಲ್ಲ ಬೇಡ ಇವತ್ತು ಬರಬೇಡಿ ಅಂತಾರೆ. ನಾಳೆ ಬನ್ನಿ ಅಂತಾರೆ. ಮಾರನೇ ದಿವಸ ಯಡಿಯೂರಪ್ಪನವ್ರು ಮತ್ತೆ ನಾಳೆ ಬರ್ತೀನಿ ಅಂತಾರೆ. ಇಲ್ಲ ಇವತ್ತು ಬೇಡ ಅಂತಾರೆ. ಇದು ಯಾಕೋ ಡೌಟ್ ಬರುತ್ತೆ ಇವರಿಗೆ, ನಾನೇ ವಿಚಾರಣೆಗೆ ಬರ್ತೀನಿ ಅಂದರು ಬೇಡ ಅಂತಿದ್ದಾರೆ ಅಂತ ಯಡಿಯೂರಪ್ಪನವ್ರು ಸೀದಾ ಹೋಗ್ಬಿಡ್ತಾರೆ ವಿಚಾರಣೆಗೆ. ಆವಾಗ ಸ್ಟೇಟ್ಮೆಂಟ್ ಮಾಡ್ಕೊಳ್ಳಿ ನಂದು ಅಂದರೆ, ಇಲ್ಲ ಸ್ಟೇಟ್ಮೆಂಟ್ ಮಾಡ್ಕೊಳ್ಳೋದಿಲ್ಲ, ನಿಮ್ಮದು ವಾಯ್ಸ್ ಸ್ಯಾಂಪಲ್ ಕೊಟ್ಟು ಹೋಗಿ, ವಿಡಿಯೋದಲ್ಲಿನ ವಾಯ್ಸಿಗೆ ಕಂಪೇರ್ ಮಾಡಬೇಕು ಅಂತ ವಾಯ್ಸ್ ಸ್ಯಾಂಪಲ್ ತಗೊಂಡು ಕಳಿಸ್ತಾರೆ. ಅದಾದಮೇಲೆ ಏನೂ ಸುದ್ದಿ ಇಲ್ಲ. ಈಗ ಮೊನ್ನೆ 11ನೇ ತಾರೀಕು ನೋಟಿಸ್ ಕೊಡ್ತಾರೆ, ನಾಳೆ ವಿಚಾರಣೆಗೆ ಬರ್ಬೇಕು ನೀವು ಅಂತ. ಯಡಿಯೂರಪ್ಪನವ್ರು, ಅಯ್ಯೋ ನಾನು ಡೆಲ್ಲಿಲಿದ್ದೀನಿ, 17ನೇ ತಾರೀಕು ಬರ್ತೀನಿ ಅಂತ ಪತ್ರ ಕಳಿಸ್ತಾರೆ. 17ನೇ ತಾರೀಕು ವಿಚಾರಣೆಗೆ ಬರ್ತೀನಿ ಅಂತ. ಅಷ್ಟರಲ್ಲಿ CID ಅವರು ಹೋಗಿ ಕೋರ್ಟಿಗೆ, ಇವರು ವಿಚಾರಣೆಗೆ ಸಹಕರಿಸ್ತಾ ಇಲ್ಲ, ಅರೆಸ್ಟ್ ಮಾಡೋದಕ್ಕೆ ನಮಗೆ ವಾರಂಟ್ ಕೊಡಿ ಅಂತಾರೆ. ಇವತ್ತು ವಾರಂಟ್ ಕೊಡ್ತು ಕೋರ್ಟು. ಯಡಿಯೂರಪ್ಪನವ್ರು ಆ್ಯಂಟಿಸಿಪೇಟ್ರಿ ಬೇಲಿಗೆ ಹಾಕ್ಕೊಂಡಿದ್ದಾರೆ. ಈಗ FIR ಕ್ವಾಶ್ಗೂ ಹಾಕ್ಕೊಂಡಿದ್ದಾರೆ. ಯಡಿಯೂರಪ್ಪನವ್ರ ಮೇಲೆ ಅರೆಸ್ಟ್ ವಾರಂಟ್ ಇದೆ. ಈ ಕ್ಷಣ ಅರೆಸ್ಟ್ ವಾರಂಟ್ ಇದೆ. ನಾಳೆ ಆ್ಯಂಟಿಸಿಪೇಟ್ರಿ ಬೇಲ್ ಸಿಗುತ್ತಾ, FIR ಕ್ವಾಶ್ ವಿಷಯದಲ್ಲಿ ನ್ಯಾಯಾಲಯ ಏನು ಹೇಳುತ್ತೆ. ಕ್ವಾಶ್ ಅಂದರೆ ತಕ್ಷಣ ಆಗಿಬಿಡೋದಕ್ಕೆ ಸಾಧ್ಯ ಇಲ್ಲ, ಅದು ವಿ ನೋ ದ ಪ್ರಾಸೆಸ್. ಅಟ್ಲೀಸ್ಟ್ ಬಂಧನ ಮಾಡಬೇಡಿ ಅಂತ ಇನ್ಸ್ಟ್ರಕ್ಷನ್ ಕೊಡುತ್ತಾ ಕೋರ್ಟು. ಏನೂ ಆಗಬಹುದು. ಕೇಸ್ ವಿಷಯದಲ್ಲಿ ತುಂಬ ಇತ್ತು ಮಾತಾಡೋದಕ್ಕೆ, ಬಟ್ ಸಮಯ ಇಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.